ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಕಳೆದ 2-3 ದಿನಗಳಿಂದ ಬೆಳಗಾವಿ ಸಾಕಷ್ಟು ಸುದ್ದಿಯಲ್ಲಿದೆ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಶಿವಾನಂದ್ ಎಸ್ ನೀಲಣ್ಣವರ್ ಅನ್ನುವಂಥ ವ್ಯಕ್ತಿ. ಬಹುತೇಕ ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡಿನ ವ್ಯವಹಾರವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ದುಡ್ಡನ್ನು ಹೇಗೆ ಬೇಕಾದರೂ ವಹಿವಾಟು ಮಾಡೋದಕ್ಕೆ ಮುಂದಾಗಿರಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿ ವೈರಲ್ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿಡ್ತಾರೆ. ಈ ವ್ಯಕ್ತಿ ತುಂಬ ಓವರ್ ಆಗಿ ಮಾತನಾಡಿಬಿಟ್ರು ಅಂತೇಳಿ ಒಂದು ಕಡೆ ಅನಿಸಿಬಿಡುತ್ತೆ. ಮೊನ್ನೆ ಕಡೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಂಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮಾತುಗಳು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಈಡಾಗಿಬಿಟ್ಟಿದ್ವು. ನನ್ನ ಬಳಿ ಸಾಕಷ್ಟು ಬಂದೂಕುಗಳಿದ್ದಾವೆ, ನಾನು ಮುಂದಿನ ಬಾರಿ 2028ರಲ್ಲಿ ಎಲೆಕ್ಷನ್ನಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ಲೇನು, ಎಲ್ಲ ಸೀಟುಗಳನ್ನು ಗೆದ್ದು ಬಹುಮತದಿಂದ ಆಯ್ಕೆ ಆಗಿಬಿಡ್ಲೇನು ಅನ್ನುವ ರೀತಿಯಲ್ಲಿ ಮಾತನಾಡಿದಂಥ ವ್ಯಕ್ತಿ. ಬಹುತೇಕ ಈ ವಿಚಾರ CM ಅವ್ರಿಗೂ ಹೋಗಿಬಿಡ್ತಾ, CM ಅವರೇ ಇಲ್ಲಿ ಅಧಿಕಾರಿಗಳಿಗೆ ಒತ್ತಡವನ್ನು ನೀಡಿಬಿಟ್ರ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ವ್ಯಕ್ತಿಯ ಹಿನ್ನೆಲೆ ಏನು, ಈ ವ್ಯಕ್ತಿ ಹೇಗೆ ಬೆಳಕಿಗೆ ಬಂದ, ಈ ಸಂಸ್ಥೆಯನ್ನು ಹೇಗೆ ಸ್ಥಾಪನೆ ಮಾಡಿದ, ದುಡ್ಡನ್ನು ಯಾವ ರೀತಿಯಾಗಿ ಕಲೆ ಹಾಕ್ತಾ ಇದ್ದ, ಆ ದುಡ್ಡಿನಿಂದ 1 to 2 ಬಡ್ಡಿಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದ, ಈ ರೀತಿಯಾದಂಥ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಈ ವ್ಯಕ್ತಿಯ ಹೆಸರು ಶಿವಾನಂದ್ ನೀಲಣ್ಣವರು ಅಂತೇಳಿ. ಕಳೆದ 1 ವಾರದಿಂದ ಈ ವ್ಯಕ್ತಿ ಮಾತನಾಡಿರುವಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಚಾರವಾಗೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಅದರ ಬೆನ್ನಲ್ಲೇ ಬೆಳಗಾವಿಯ ಜಿಲ್ಲಾ ಆಡಳಿತ ಆಗಿರಬಹುದು ಮತ್ತು ಪೊಲೀಸ್ ಇಲಾಖೆ ಆಗಿರಬಹುದು ಎಚ್ಚೆತ್ತುಕೊಂಡು ಬಿಡುತ್ತೆ. ಏನಿದು, ಈ ವ್ಯಕ್ತಿ ಯಾರು, ಎಲ್ಲವನ್ನು ಕೂಡ ಬಹುತೇಕ ಸೂಕ್ಷ್ಮವಾಗಿ ಗಮನಿಸಿಬಿಟ್ಟು ಇಲಾಖೆ ಅಂತೇಳಿ ಕಾಣಿಸುತ್ತೆ. ಅದಾದ ಬಳಿಕ ಈ ವ್ಯಕ್ತಿಯ ಒಂದು ಕಚೇರಿಯ ಮೇಲೆ ರೇಡ್ ಮಾಡ್ತಾರೆ. ಈ ವ್ಯಕ್ತಿ ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಈ ಒಂದು ವ್ಯಕ್ತಿ ದುಡ್ಡಿನ ವ್ಯವಹಾರವನ್ನು ನಡೆಸ್ತಾ ಇದ್ದ. ಅಂತಂದರೆ 2016ರಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡ್ತಾನೆ. ಅದಾದ ಬಳಿಕ ಈ 35,000 ಜನರು ಇಲ್ಲಿವರೆಗೂ ಹಣದ ಹೂಡಿಕೆಯನ್ನು ಮಾಡಿರ್ತಾರೆ, ಹೆಚ್ಚಿನ ಬಡ್ಡಿಯ ಆಮಿಷವನ್ನು ನೀಡಿರ್ತಾರೆ. ಹಾಗಾಗಿ ದುಡ್ಡನ್ನು ಬಹುತೇಕ ಈಗ ಎಕ್ಸ್ ಆರ್ಮಿಯವರಾಗಿರ್ಬೋದು ಅಥವಾ ದುಡ್ಡನ್ನು ಸಂಪಾದನೆ ಮಾಡಿರುವಂಥವರಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಹೆಚ್ಚು ಬಡ್ಡಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೂಡಿಕೆಯನ್ನು ಮಾಡಿರ್ತಾರೆ. ಈ ಹೂಡಿಕೆ ಮಾಡಿರುವಂಥ ದುಡ್ಡನ್ನು ಈ ವ್ಯಕ್ತಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದ, 1 to 2 ಹೇಗೆ ಆಗ್ತಿತ್ತು ಅನ್ನುವಂಥದ್ದು ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಆ ಪ್ರಶ್ನೆಗೆ ಉತ್ತರವನ್ನು ಗಮನಿಸೋದಾದರೆ ಬಹುತೇಕ ಮೂಲಗಳಿಂದ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಈ ಜನಗಳು ಈತನಿಗೆ ದುಡ್ಡನ್ನು ಏನು ಹೂಡಿಕೆ ಮಾಡ್ತಾ ಇದ್ದೋ ಆ ದುಡ್ಡನ್ನು ಈತ ಶೇರ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ದ. ಶೇರ್ ಮಾರ್ಕೆಟಿಂದ ಬಂದಂಥ ದುಡ್ಡಲ್ಲಿ ಅವರಿಗೆ ಬಡ್ಡಿಯನ್ನು ಕೊಡ್ತಾ ಇದ್ದ, ಹೆಚ್ಚಿನ ಬಡ್ಡಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಒಟ್ಟಾರೆ ಇದೀಗ 4,500 ಕೋಟಿ ವಂಚನೆಯ ಆರೋಪವು ಕೂಡ ಕೇಳಿ ಬಂದಿದೆ. ಒಟ್ಟು 35,000 ಜನಗಳು ಈತನ ಒಂದು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಇದು ಅಸಲಿಗೆ ಆದಂಥ ಘಟನೆ. ಈಗ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿಬಿಟ್ಟಿದ್ದಾರೆ. ರೇಡ್ ಕೂಡ ಆಗಿದೆ. ಕಳೆದ 14ನೇ ತಾರೀಕು ಗುರುವಾರದಂದು ಪೊಲೀಸರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಈತನ ಕಚೇರಿ ಮೇಲೆ ದಾಳಿಯನ್ನು ಮಾಡ್ತಾರೆ. ಕಚೇರಿಯನ್ನು 2 ದಿನಗಳ ಕಾಲ ಸತತವಾಗಿ ದಾಳಿಯಲ್ಲಿ ಏನೇನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯನೋ, ಏನೇನೆಲ್ಲ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯನೋ, ಏನೇನೆಲ್ಲ ದಾಖಲೆಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯನೋ ಆ ಎಲ್ಲ ಕೆಲಸವನ್ನು ಮಾಡಿಬಿಡ್ತಾರೆ. ಇದೀಗ 3 ಕಚೇರಿ, 1 ಪ್ಲಾಟ್ ಮತ್ತು ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಬಿಟ್ಟಿದ್ದಾರೆ. ಸಹಕಾರ ಇಲಾಖೆ ನಿಬಂಧಕರು ದೂರನ್ನು ಕೊಡ್ತಾರೆ. ಅದಾದ ಬಳಿಕ ಈ ವ್ಯಕ್ತಿಯನ್ನು ಬಂಧನ ಕೂಡ ಮಾಡಲಾಗುತ್ತೆ. ಅಂತಂದರೆ ವಂಚನೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರುತ್ತೆ. ಇದರ ಬೆನ್ನಲ್ಲಿ ಆ ವ್ಯಕ್ತಿಯನ್ನು ಬಂಧನ ಕೂಡ ಮಾಡಲಾಗುತ್ತೆ. ಬರ್ಡ್ಸ್ ಆ್ಯಕ್ಟ್ ಸೆಕ್ಷನ್ 21, ಅದೇ ರೀತಿಯಾಗಿ KPID ಸೆಕ್ಷನ್ 6 ಅಡಿಯಲ್ಲಿ FIR ಕೂಡ ದಾಖಲಾಗಿಬಿಟ್ಟಿದೆ. ಈ ವ್ಯಕ್ತಿಯನ್ನು ನಿನ್ನೆ ಅಷ್ಟೇ ಬಂಧಿಸಲಾಗಿದೆ. ಈಗ ಸ್ಥಳ ಮಹಜರು ಅಂಥದ್ದೆಲ್ಲವೂ ಕೂಡ ನಡೀತಾ ಇರುವಂಥ ಮಾಹಿತಿ ಲಭ್ಯವಾಗಿ ಬಿಡ್ತಾ ಇದೆ. ಅಸಲಿಗೆ ಆದಂಥ ವಿಚಾರ ಇದು. ನಿಮ್ಮೆಲ್ಲರಿಗೂ ಕೂಡ ಈ ಶಿವಾನಂದ್ ನೀಲಣ್ಣವರು ಯಾರು, ಏನು ಅನ್ನುವಂಥದ್ದು ಈಗ ಒಂದು ಹಂತಕ್ಕೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡ್ಬಿಡ್ತೀನಿ. ಈತನ ತಂದೆಯು ಕೂಡ ಒಂದು ಆರ್ಮಿಯಲ್ಲಿ ಕೆಲಸವನ್ನು ಮಾಡಿ ರಿಟೈರ್ಡ್ ಆದಂಥ ವ್ಯಕ್ತಿ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಆ ಒಂದು ಮೂಲವನ್ನು ಬಳಸಿಕೊಂಡು ಈ ವ್ಯಕ್ತಿ ಆರ್ಮಿಯಿಂದ ರಿಟೈರ್ಡ್ ಆದಂಥವರ ದುಡ್ಡನ್ನು ಹೆಚ್ಚು ಬಳಸ್ಕೊಳ್ತಾ ಇದ್ದ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಬದಲಿಗೆ ಎಲ್ಲವೂ ಕೂಡ ತನಿಖೆ ಆಗಬೇಕು. ಪ್ರಾಥಮಿಕವಾಗಿ ಸುದ್ದಿ ಏನೇನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಇದೀಗ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈ ಒಂದು ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ತನಿಖೆ ಆರಂಭವಾಗಿಬಿಟ್ಟಿದೆ. ಸೀಸ್ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ಒಂದು ವ್ಯಕ್ತಿ ಒಂದು ಮಧ್ಯಮ ಹಂತದಿಂದ ಬಂದಂಥ ವ್ಯಕ್ತಿ. 2016ರ ಪೂರ್ವದಲ್ಲಿ ಈ ವ್ಯಕ್ತಿಯ ಹತ್ರ ದುಡ್ಡು ತುಂಬ ಇರಲಿಲ್ಲ. ಒಂದು ಸಾಮಾನ್ಯವಾದಂಥ ಕುಟುಂಬ, ತಂದೆ ಸರ್ಕಾರಿ ಕೆಲಸ ಆರ್ಮಿಯಲ್ಲಿ ಇದ್ದಂಥವರು,
ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋಗ್ಬೋದಂತ ಒಂದು ಸಾಮರ್ಥ್ಯ ಇದ್ದಂಥ ವ್ಯಕ್ತಿ. ಆದರೆ ಇದೀಗ ಒಮ್ಮೆಲೇ 10 ವರ್ಷದಲ್ಲಿ ಈ ರೀತಿಯಾದಂಥ ಒಂದು ಕಂಪನಿಯನ್ನು ಕಟ್ಕೊಂಡು ಬಿಟ್ಟಿದ್ದ. ಅಂತಂದರೆ ಈ ಜನರಿಗೆ ಹೆಚ್ಚು ಬಡ್ಡಿಯನ್ನು ಕೊಡ್ತೀನಿ ಅನ್ನೋ ಕಾರಣಕ್ಕೆ ಜನರು ಹೂಡಿಕೆಯನ್ನು ಮಾಡ್ತಾಯಿದ್ರು. ಆ ಹೂಡಿಕೆಯನ್ನು ಶೇರ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ದ. ಇನ್ನು ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಬಹುತೇಕ ಕನ್ಫ್ಯೂಸ್ಗಳು ಇರ್ಬೋದು. ಆದರೆ ನಾನು ಈ ಒಂದು ಶೇರ್ ಮಾರ್ಕೆಟನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಬದಲಿಗೆ ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಹಾಕಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಅದು ನಿಜವಾಗಿಯೂ ತುಂಬ ಒಂದು ಕಷ್ಟಕರವಾದಂಥ ಕೆಲಸ. ಬಹುತೇಕ ಇಲ್ಲಿ ಬಂಡು ಧೈರ್ಯವನ್ನು ಮಾಡಿ ಜನಗಳು ದುಡ್ಡನ್ನು ಹಾಕ್ತಾರೆ. ಅಲ್ಲಿ ಶೇರ್ ಮಾರ್ಕೆಟ್ ಅಂತಂದರೆ ಯಾವ ರೀತಿಯಾಗಿ ಕೆಲಸ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ತಿಳಿಸ್ಕೊಟ್ಬಿಡ್ತೀನಿ. ಏನು ಅಂತಂದರೆ, ಈಗ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂತ ಅಂದ್ಕೊಳ್ಳಿ. ಆ ಮೊಬೈಲ್ ಯಾವುದೇ ಕಂಪನಿಯದ್ದಾಗಿರ್ಬೋದು. ಆ ಕಂಪನಿಯ ಮಾಲೀಕ ಎಲ್ಲ ದುಡ್ಡನ್ನು ಹಾಕಿರೋದಿಲ್ಲ, ಬದಲಿಗೆ ಈ ಶೇರ್ ಮಾರ್ಕೆಟ್ ಅನ್ನುವಂಥದ್ದನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ದುಡ್ಡನ್ನು ಯಾರು ಹೂಡಿಕೆ ಮಾಡ್ತಾರೋ ಅವರಿಗೆ ಬಂದಂತಹ ಲಾಭದಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ಶೇರ್ ಕೂಡ ಹೋಗುತ್ತೆ. ಅಂತಂದರೆ 10 ರೂಪಾಯಿಗೆ 5 ರೂಪಾಯಿ, 4 ರೂಪಾಯಿ ಅಥವಾ ಈ ರೀತಿಯಾದಂಥ ಹೆಚ್ಚು ದುಡ್ಡನ್ನು ಅವರು ಕೊಡುವಂಥ ಕೆಲಸ ಮಾಡ್ತಾರೆ. ಅಂತಂದರೆ ಅಲ್ಲಿ ಎಲ್ಲವೂ ಕೂಡ ಲಾಭ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ವೇಳೆ ಶೇರ್ ಮಾರ್ಕೆಟ್ ಬಿದ್ದು ಹೋಗಿಬಿಟ್ರೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಂತೇಳಿ ಇಲ್ಲಿ ಹೂಡಿಕೆ ಮಾಡುವಂಥವರು ಕೇವಲ ಒಂದೇ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋದಿಲ್ಲ, ಬದಲಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರ್ತಾರೆ. ಒಂದು ಕಂಪನಿ ಲಾಸ್ ಆದರೂ ಕೂಡ ಇನ್ನೊಂದು ಕಂಪನಿಯಿಂದ ಲಾಭ ಬರ್ತಾ ಇರುತ್ತೆ. ದುಡ್ಡನ್ನು ಮ್ಯಾನೇಜ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ಬಿಸ್ನೆಸ್ಸನ್ನು ಮಾಡಿಕೊಂಡು ಈ ವ್ಯಕ್ತಿ ಜನರಿಗೆ ಒಂದು ಆಮಿಷವನ್ನು ಒಡ್ಡಿ ಹೆಚ್ಚಿನ ಬಡ್ಡಿ ನೀಡುತ್ತೇನೆ ಅಂತ ಹೇಳಿ ಭರವಸೆಗಳನ್ನು ಕೊಟ್ಟು ದುಡ್ಡನ್ನು ಇಲ್ಲೀಗಲ್ ಆಗಿ, ಅದರಲ್ಲೂ ಕೂಡ ಕಂಪನಿಯನ್ನು ನಡೆಸಬೇಕಾಗಿರುವಂಥದ್ದು ಅಥವಾ ಈ ಶಿವಂ ಅಸೋಸಿಯೇಟ್ಸ್ ಏನಿದೆ ಕಾನೂನುಬದ್ಧವಾಗಿ ಇಲ್ಲ ಅನ್ನುವಂಥ ಆರೋಪ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಇದರ ಮೇಲೆ ರೇಡ್ ಕೂಡ ಆಗಿದೆ. ಇದೀಗ ಏನೇನೆಲ್ಲ ಮಾಹಿತಿಗಳು ಸಿಗುತ್ತೋ ಅಥವಾ ಏನೇನೆಲ್ಲ ದಾಖಲೆಗಳು ಸಿಗುತ್ತೋ ಅದರ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ಎನ್ಕ್ವೈರಿ ಆಗುತ್ತೆ. ಅದಾದ ಬಳಿಕ ಆ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಕಾನೂನು ರೀತಿಯಲ್ಲಿ ಅದೇನು ಶಿಕ್ಷೆ ಆಗಬೇಕೋ ಆ ವ್ಯಕ್ತಿಗೆ ಶಿಕ್ಷೆ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಇದೊಂದು ಬಹುತೇಕ ಬೆಳಗಾವಿ ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ಸಾಕಷ್ಟು ಸುದ್ದಿಯಾದಂಥ ವಿಚಾರ. ಅದೇ ರೀತಿಯಾಗಿ ಬಹುತೇಕ ಜನ ಈತನನ್ನು ಗಮನಿಸ್ತಾ ಇದ್ರು. ಈ ವ್ಯಕ್ತಿ ಅದು ಹೇಗೆ 10 ವರ್ಷದಲ್ಲಿ ಈ ರೀತಿಯಾಗಿ ಶ್ರೀಮಂತನಾಗೋದಕ್ಕೆ ಸಾಧ್ಯ, ಈ ರೀತಿಯಾಗಿ ಮಾತನಾಡೋದಕ್ಕೆ ಹೇಗೆ ಸಾಧ್ಯ, ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಒಟ್ಟಾರೆಯಾಗಿ 2028ಕ್ಕೆ ನಾನು CM ಆಗಿಬಿಡ್ಲೇನು, ನನ್ನ ಬಳಿ ಸಾವಿರಾರು ಗನ್ನುಗಳಿದ್ದಾವೆ, 15,000 ಬಂದೂಕುಗಳಿದ್ದಾವೆ, ರಾಯಣ್ಣ, ಶಿವಾಜಿ, ಚೆನ್ನಮ್ಮ ಇಂಥವರೆಲ್ಲರ ಹೆಸರನ್ನು ಹೇಳಿಕೊಂಡು ನೀವು ಗಂಡಸಾಗಬೇಕೇನು, ಈ ರೀತಿಯಾಗಿ ತುಂಬ ಗಡಸಾಗಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿ. ತುಂಬ ಗಡಸಾಗಿ ಮಾತನಾಡುವ ಮೂಲಕವೇ ಸದ್ಯದ ದಿನಗಳಲ್ಲಿ ಪ್ರಚಾರಕ್ಕೆ ಬಂದಂತಹ ವ್ಯಕ್ತಿ. ಪ್ರಚಾರಕ್ಕೆ ಬರದೇ ಇದ್ದರೆ ಬಹುತೇಕ ಆ ವ್ಯಕ್ತಿಗೆ ಈ ರೀತಿಯಾದಂಥ ಕುತ್ತು ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬದಲಿಗೆ ಈ ವ್ಯಕ್ತಿ ಸದ್ದಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಯಾರು ಈ ವ್ಯಕ್ತಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅಂದರೆ ಏನಿದಿರಬಹುದು ಬೆಂಬಲ, ಈ ಎಲ್ಲವನ್ನು ಕೂಡ ಗಮನಿಸಿದಂತಹ ಅಧಿಕಾರಿಗಳು ಈತನ ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಬಹುತೇಕ ಕಡೆ ಅಲ್ಲಿ ಕಚೇರಿ ಇದೆ, ಇಲ್ಲಿ ಕಚೇರಿ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಪೊಲೀಸರಿಗೆ ಹೋಗ್ತಾ ಇದ್ದಾವೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಲೊಕೇಶನ್ಗಳು ಅಂಥದ್ದು ಯಾವುದು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಈಗ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿಬಿಟ್ಟಿದ್ದಾರೆ. ಬೆಳಗಾವಿಯ ಮಹಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ದೂರು ದಾಖಲಾಗಿದೆ. ದೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದ ಬಳಿಕ ಆ ವ್ಯಕ್ತಿ ಮುಂದಿನ ಕಾನೂನು ಪ್ರೊಸೀಜರ್ ಏನೆಲ್ಲವೂ ಕೂಡ ಇರುತ್ತೋ ಆ ಒಂದು ಕಾನೂನು ಪ್ರೊಸೀಜರ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ಘಟನೆ. ಸೊ ಈ ಘಟನೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.